ಇನ್ನು ಭ್ರಷ್ಟಾಚಾರ ವಿಚಾರದ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಏನ್ರಿ ಭ್ರಷ್ಟಾಚಾರದ ಬಗ್ಗೆ ಏನ್ ಮಾತನಾಡ್ತೀರಾ? ಇಲ್ಲಿಂದ ಅಲ್ಲಿವರೆಗೂ ಭ್ರಷ್ಟಾಚಾರ ನಡೀತಾನೆ ಇದೆ. ಎಲ್ಲಿಗೆ ಹೋದ್ರೂ ಭ್ರಷ್ಟಾಚಾರ ಇದೆ. ಎಲ್ಲಿಗೆ ಹೋದ್ರೂ ಲಂಚ ಕೊಡ್ಲೇಬೇಕು, ಎಲ್ಲಿವರೆಗೂ ಪರ್ಸೆಂಟೇಜ್ ಕೊಡ್ಲೇಬೇಕು, ಕಾಮಗಾರಿಗಳು ತಗೊಳ್ಳಿ ಪರ್ಸೆಂಟೇಜ್ ಕೊಡಬೇಕು. ಎಲ್ಲ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ಮಿತಿ ಮೀರಿ ಹೋಗಿದೆ. ಅದ್ರಲ್ಲಿ ಏನ್ ಸ್ಪೆಷಲ್ಲು ಅಂತ ನೀವೆಲ್ಲ ಕೇಳಬಹುದು. ಎಸ್, ಅದರಲ್ಲೇ ಇರೋದು ಸ್ಪೆಷಲ್ಲು. ನೀವು ಭ್ರಷ್ಟಾಚಾರದ ಬಗ್ಗೆ ಮಾತನಾಡೋದು ಇಟ್ ಇಸ್ ವೆರಿ ಕಾಮನ್. ಯಾಕಂದ್ರೆ ನಾವು ಪ್ರತಿನಿತ್ಯ ಫೇಸ್ ಮಾಡ್ತಾ ಇದೀವಿ. ಇವತ್ತು ನಮ್ದೊಂದು ಸಣ್ಣ ಕೆಲಸ ಆಗ್ಬೇಕಂದ್ರೂ ನಾವು ಲಂಚ ಕೊಡದೆ ನಮ್ ಕೆಲಸ ಆಗೋದಿಲ್ಲ. ಒಂದು ಆಧಾರ್ ಕಾರ್ಡ್ ಮಾಡಬೇಕು, ಒಂದು ಗ್ಯಾಸ್ಗೇನೋ ಒಂದು ಸಿಲಿಂಡರ್ಗೇನೋ ಒಂದು ಡಾಕ್ಯುಮೆಂಟ್ ಕೊಡಬೇಕು, ಎಲ್ಲದಕ್ಕೂ ಒಂದು ರೇಷನ್ ಕಾರ್ಡ್ ಮಾಡಿಸ್ಬೇಕು, ಎಲ್ಲದಕ್ಕೂ ಕೂಡ ನಾವು ಲಂಚ ಕೊಟ್ಟು 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 ಅಭ್ಯಾಸ ಆಗ್ಬಿಟ್ಟಿದೆ ನಮಗೆ. ಸೊ ನೀವು ಮಾತಾಡೋದು ಕಾಮನ್. ಆದರೆ ರಾಜ್ಯ ಸರ್ಕಾರದ ಒಬ್ಬ ಹಾಲಿ ಶಾಸಕ, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಹಿರಂಗವಾಗಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳ್ಕೊಟ್ಟಂತ ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಬಹಳಷ್ಟು ದೊಡ್ಡ ಸಂಚಲನ ಸೃಷ್ಟಿಸೋದರ ಜೊತೆಗೆ ವಿಪಕ್ಷಕ್ಕೆ ಒಂದು ದೊಡ್ಡ ಅಸ್ತ್ರ ಆಗಿದೆ. ಹಾಗಾದ್ರೆ ಎಲ್ಲಾ ಸರ್ಕಾರಗಳು ಬಂದಾಗ್ಲೂ ಕೂಡ ಭ್ರಷ್ಟಾಚಾರ ಅನ್ನೋದು ಇದ್ದೇ ಇರುತ್ತೆ. ಈ ರಾಜ್ಯ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಎಷ್ಟರ ಮಟ್ಟಿಗಿದೆ ಅನ್ನೋದು ಇಲ್ಲಿ ಪ್ರಶ್ನೆ. ಬಿಜೆಪಿ ಮೇಲೆ 40% ಕಮಿಷನ್ ಆರೋಪ ಮಾಡಿ ಅಧಿಕಾರಕ್ಕೆ ಬಂದಂತ ಕಾಂಗ್ರೆಸ್ ಅದಕ್ಕಿಂತ ಡಬಲ್ ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಂಡಿದ್ಯಾ ಅನ್ನುವಂಥ ಪ್ರಶ್ನೆ ಇವತ್ತು ಬಸವರಾಜ ರಾಯರೆಡ್ಡಿ ಅವರ ಮಾತಿನಿಂದ ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಿಕೊಳ್ಳುವಂತ ಸಂದರ್ಭ ಎದುರಾಗಿದೆ. ಹಾಗಾದ್ರೆ ಬನ್ನಿ, ರಾಜ್ಯ ಸರ್ಕಾರದ ಭ್ರಷ್ಟಾಚಾರದ ಬಾಂಬ್ ವಿಚಾರವಾಗಿ ಇವತ್ತಿನ ಪವರ್ ಫೋಕಸ್ ನಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಇದೇ ಹೊತ್ತಿನ ವಿಶೇಷ, ಭ್ರಷ್ಟಾಚಾರ ಸರ್ಕಾರ. ರಾಜ್ಯ ಸರ್ಕಾರಕ್ಕೆ ಭ್ರಷ್ಟಾಚಾರದ ಬಹಿರಂಗ ಬಾಂಬ್. ಸರ್ಕಾರದಲ್ಲಿ ನಡೀತಾನೆ ಇದೆ ಎಗ್ಗಿಲ್ಲದೆ ಭ್ರಷ್ಟಾಚಾರ. ಇದು ಯಾರೋ ಹೇಳಿದ್ದಲ್ಲ, ಇದು ಯಾರೋ ದಾರಿಲೋಗವ್ರು ಹೇಳಿದ್ದಲ್ಲ, ಅಲ್ಲೆಲ್ಲ ಪಾನಿಪುರಿ ಮಾರೋರು ಹೇಳಿದ್ದಲ್ಲ, ಸಿಎಂ ಆಪ್ತರ ಮಾತಿದು. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಅವರು ಸಿಡಿಸಿರುವಂತಹ ಬಾಂಬ್ ಇದು. ನಿನ್ನೆ ಕೊಪ್ಪಳದಲ್ಲಿ ಇದೇ ವಿಚಾರವಾಗಿ ಶಾಸಕ ರಾಯರೆಡ್ಡಿ ಮಾತನಾಡಿದ್ರು. ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅನ್ನುವಂಥ ಮಾತನಾಡಿದ್ರು. ಈಗ ಆ ವರದಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಡ್ಯಾಮೇಜ್ ಕಂಟ್ರೋಲ್ ಅಲ್ಲ, ಓಪನ್ ಚಾಲೆಂಜ್. ರಾಜ್ಯದಲ್ಲಿ ಭ್ರಷ್ಟಾಚಾರ ಹಾಗೂ ಲೂಟಿ ನಡೀತಾ ಇರೋದು ನಿಜ ಅಂತ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿದ್ದಾರೆ. ಯಾವುದೋ ಒಂದು ಡೆವಲಪ್ಮೆಂಟ್ ವಿಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತ ಅಂದ್ರೆ ನಮಗೆಲ್ಲ ಬಹಳ ಖುಷಿ ಆಗುತ್ತೆ. ಆದ್ರೆ ಭ್ರಷ್ಟಾಚಾರದಲ್ಲಿ ಕರ್ನಾಟಕ ನಂಬರ್ 1 ಅಂತ ಕೇಳೋದಕ್ಕೆ ಬಹಳ ಹಿಂಸೆ ಆಗುತ್ತೆ, ಬಹಳ ಅಸಹ್ಯ ಆಗುತ್ತೆ. ರಾಜ್ಯದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಭ್ರಷ್ಟಾಚಾರ ನಡೆಯುತ್ತೆ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಅಂತ ನಾನು ಹೇಳಿಲ್ಲ. ಸಿಎಂ ಸಿದ್ದರಾಮಯ್ಯ ಬಗ್ಗೆ ನನಗೆ ಅತ್ಯಂತ ಅಭಿಮಾನ ಇದೆ. ಸರ್ಕಾರದ ಮಟ್ಟದಲ್ಲಿ ವರ್ಗಾವಣೆಯೇ ದೊಡ್ಡ ದಂಧೆಯಾಗಿದೆ. ಕಡು ಭ್ರಷ್ಟರಿಂದ ಕಳಪೆ ಕಾಮಗಾರಿ ನಡೀತಾ ಇದೆ. ಇದರಲ್ಲಿ ಎಲ್ಲರೂ ಪಾಲುದಾರರು. ಅಧಿಕಾರಿಗಳ ಭ್ರಷ್ಟಾಚಾರದ ಬಗ್ಗೆಯೂ ಕೂಡ ರಾಯರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸರ್ಕಾರ ಯಾವುದಾದ್ರೆ ಏನ್ರಿ, ಲೂಟಿಗೆ ಪಕ್ಷ ಹಾಗೂ ಜಾತಿ ಭೇದ ಇದೆಯಾ? ನೋ. ಬಹಿರಂಗವಾಗಿಯೇ ಕೆಂಡ ಕಾರಿದ್ರು ಶಾಸಕ ಬಸವರಾಜ ರಾಯರೆಡ್ಡಿ. ನೋಡಿ, ಯಾವುದೇ ಸರ್ಕಾರ ಇದ್ರೂ ರಾಜ್ಯದಲ್ಲಿ ಭ್ರಷ್ಟಾಚಾರ ನಡೀತಾನೆ ಇರುತ್ತೆ. ಆದ್ರೆ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಅಂತ ನಾನು ಹೇಳಿಲ್ಲ. ಸರ್ಕಾರದ ಮಟ್ಟದಲ್ಲಿ ವರ್ಗಾವಣೆ ಅನ್ನೋದು ಬಹಳ ದೊಡ್ಡ ದಂಧೆ ಆಗಿದೆ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಹಾಗಾದ್ರೆ ಅಳಿಯ ಅಲ್ಲ ಮಗಳ ಗಂಡ ಅಂತ ಹೇಳ್ತೀವಲ್ಲ, ಹಂಗೆ ಸಿದ್ದರಾಮಯ್ಯ ಸರ್ಕಾರ ಭ್ರಷ್ಟ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ರಾಜ್ಯದಲ್ಲಿ ಯಾವುದೇ ಸರ್ಕಾರ ಬಂದ್ರೂ ಭ್ರಷ್ಟಾಚಾರ ನಡೆಯುತ್ತೆ ಅಂದ್ರೆ ಈ ಸರ್ಕಾರದಲ್ಲೂ ಭ್ರಷ್ಟಾಚಾರ ನಡೀತಾ ಇದೆ ಅಂತಾನೆ ಅರ್ಥ. ಓಟ್ ಕೇಳ್ಬೇಕಾದ್ರೆ ಜಾತಿ ಮೇಲೆ ಓಟ್ ಕೇಳ್ತೀರಿ, ರಾಜಕಾರಣ ಮಾಡ್ಬೇಕಾದ್ರೆ ಜಾತಿ ರಾಜಕಾರಣ ಮಾಡ್ತೀರಿ. ಆದರೆ ಈ ಭ್ರಷ್ಟಾಚಾರಕ್ಕೆ, ಈ ಲಂಚದ ವ್ಯವಸ್ಥೆಗೆ ಯಾವುದೇ ಜಾತಿ ಹಾಗೂ ಪಕ್ಷ ಭೇದ ಇಲ್ಲ. ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ಪಾಲುದಾರರಾಗಿ ಈ ಭ್ರಷ್ಟಾಚಾರವನ್ನ ಎಸಗ್ತಾ ಇದ್ದಾರೆ. ಬಸವರಾಜ ರಾಯರೆಡ್ಡಿ ಅವರು ಏನ್ ಮಾತನಾಡಿದ್ದಾರೆ ಕೇಳಿಸ್ಕೊಳ್ಳೋಣ. First of all, I want to make it very clear and I want to talk always truth. ಆಮೇಲೆ ಇಲ್ಲಿ ನಾನು ಡ್ಯಾಮೇಜ್ ಕಂಟ್ರೋಲಿಗೆ ಬಂದಿಲ್ಲ. ಪ್ಲೀಸ್ ಮೇಕ್ ಇಟ್ ನೋಟ್ ದ್ಯಾಟ್. ನಮ್ಮ ಪಕ್ಷ ನನಗೇನು ಹೇಳಿಲ್ಲ, ಮುಖ್ಯಮಂತ್ರಿಗಳು ಏನೂ ಮಾತಾಡಿಲ್ಲ, ಮತ್ತು ನಾನು ಡ್ಯಾಮೇಜ್ ಕಂಟ್ರೋಲ್ ಮಾಡೋಕ್ಕೆ ಇಷ್ಟನೂ ಪಡೋದಿಲ್ಲ. ವಾಟ್ ಐ ಟಾಕ್ ಅದನ್ನು ಹೇಳ್ತೇನೆ, ಧೈರ್ಯದಿಂದ ಹೇಳ್ತೇನೆ. ಅದ್ರಾಗೇನು ಮುಲಾಜಿ ಇಲ್ಲ. ಅದನ್ನು ದಯವಿಟ್ಟು ಇದನ್ನು ಗಮನಿಸಬೇಕು. ನಾನೇನು ಹೇಳಿದೆ ಅವ್ರಿಗೆ, ಹೌದಪ್ಪ ಇಷ್ಟೆಲ್ಲ ಆಗಿದೆ, ಇಷ್ಟೆಲ್ಲ ಉಳಿದಿದೆ, ಇದನ್ನೆಲ್ಲ ಮುಂದುವರಿಸಿ. ಆದರೆ ಕಾಮಗಾರಿಗಳು ಏನು ನಡೀತಾ ಇದ್ದಾವೆ ಕಲ್ಯಾಣ ಕರ್ನಾಟಕದಲ್ಲಿ, ಇಲ್ಲಿ ಗುಣಮಟ್ಟದ ಕಾಮಗಾರಿಗಳು ಆಗ್ತಾ ಇಲ್ಲ. ಹಳೆ ಮೈಸೂರನ್ನ ಕಂಪೇರ್ ಮಾಡಿದ್ರೆ, ಫಸ್ಟ್ ಆಫ್ ಆಲ್ ಐ ವಾಂಟ್
ನೋಡಿ, ಐ ಪರ್ಸ್ನಲಿ ಅಪ್ರಿಶಿಯೇಟ್ ಬಸವರಾಜ ರಾಯರೆಡ್ಡಿ ಅವರನ್ನ. ನಾನು ಇಲ್ಲಿ ಯಾವುದೇ ಡ್ಯಾಮೇಜ್ ಕಂಟ್ರೋಲ್ಗೆ ಬಂದಿಲ್ಲ, ನನಗೇನು ಅನ್ಸುತ್ತೋ ನಾನು ಅದನ್ನ ನೇರವಾಗಿ ಹೇಳ್ತೀನಿ ಅಂತ ಹೇಳಿದ್ದಾರೆ. ಅಂಡ್ ನಿಜ ಮಾತಾಡಿದ್ದಾರೆ, ಆ ಸತ್ಯ ಮಾತಾಡಿರೋದಕ್ಕೆ ನಾವು ಅವ್ರನ್ನ ಅಪ್ರಿಶಿಯೇಟ್ ಮಾಡಬೇಕಾಗುತ್ತೆ. ವ್ಯವಸ್ಥೆ ಭ್ರಷ್ಟವಾಗಿದೆ, ಇಡೀ ಎಂಟೈರ್ ಸಿಸ್ಟಮ್ ಇದೆಯಲ್ಲ ಇದು ಕಂಪ್ಲೀಟ್ ಕರಪ್ಟ್ ಆಗ್ಬಿಟ್ಟಿದೆ, ಕಳಪೆ ಕಾಮಗಾರಿಗಳು ನಡೀತಾ ಇದೆ ಅಂತ ಹೇಳಿದ್ದಾರೆ. ಇಟ್ ಇಸ್ ಟ್ರೂ, ವೆರಿ ಮಚ್ ಟ್ರೂ. ಎಂಟೈರ್ ಸಿಸ್ಟಮ್ ಇದೆಯಲ್ಲ, ಎಂಟೈರ್ ಸಿಸ್ಟಮ್ ಕರಪ್ಟ್ ಆಗಿದೆ, ಕಳಪೆ ಕಾಮಗಾರಿಗಳು ನಡೀತಾ ಇದ್ದಾವೆ, ಇದಕ್ಕೆ ಕಡಿವಾಣ ಹಾಕಬೇಕು. ಮತ್ತೊಮ್ಮೆ ಭ್ರಷ್ಟಾಚಾರದ ಬಾಂಬ್ ಸಿಡಿಸಿದ್ರು ಬಸವರಾಜ ರಾಯರೆಡ್ಡಿ. ವರ್ಗಾವಣೆ ದಂಧೆ ಆಗಿದೆ, ಅದನ್ನ ತಡೆಯೋ ಕೆಲಸ ಆಗಬೇಕು. ಇಲಾಖೆಗಳಲ್ಲಿ ಭ್ರಷ್ಟಾಚಾರಗಳನ್ನ ತಡಿಬೇಕಾಗಿದೆ. ಉತ್ತರ ಕರ್ನಾಟಕದಲ್ಲಿ ಅಭಿವೃದ್ಧಿ ಹೆಸರಲ್ಲಿ ಭ್ರಷ್ಟಾಚಾರ ಆಗ್ತಿದೆ. ಉತ್ತರ ಕರ್ನಾಟಕ ಭಾಗಕ್ಕೆ ಅನುದಾನ ಸಿಗಲ್ಲ ಅಂತಲ್ಲ, ಬೇಕಾದಷ್ಟು ಅನುದಾನ ಸಿಗುತ್ತೆ. ಅದೆಲ್ಲವೂ ಕೂಡ ಅಲ್ಲಿನ ಜನನಾಯಕರ ಮತ್ತು ಜನಪ್ರತಿನಿಧಿಗಳ ಮತ್ತು ಅಲ್ಲಿನ ಅಧಿಕಾರಿಗಳ ಜೇಬಿಗೆ ಹೋಗ್ತಾ ಇರುತ್ತಷ್ಟೇ. ನೋಡ್ರಿ, ನಾನು ಓದಿದ ಸ್ಕೂಲು ಈಗಲೂ ಗಟ್ಟುಮುಟ್ಟಾಗಿದೆ, ಆದ್ರೆ 5 ವರ್ಷ ಹಿಂದಷ್ಟೇ ಕಟ್ಟಿದ ಸ್ಕೂಲು ಬೀಳ್ತಾ ಇದೆ. ವಿಧಾನಸೌಧದಲ್ಲಿ ಬಸವರಾಜ ರಾಯರೆಡ್ಡಿ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಇಡೀ ವ್ಯವಸ್ಥೆನೇ ಭ್ರಷ್ಟವಾಗಿದೆ, ಅದನ್ನ ತಡಿಬೇಕು ಅಂತ ಹೇಳಿದ್ದಾರೆ. ಎಂಟೈರ್ ಸಿಸ್ಟಮ್ ಕರಪ್ಟ್ ಆಗಿದೆ, ಅದನ್ನ ನಾವು ತಡಿಲೇಬೇಕು ಅಂತ ಮಾತನಾಡಿದ್ದಾರೆ. ಎಸ್, ಇದನ್ನ ಅಪ್ರಿಶಿಯೇಟ್ ಮಾಡಲೇಬೇಕು. ಅಟ್ಲೀಸ್ಟ್ ಯಾರೋ ಒಬ್ರು ಮುಕ್ತವಾಗಿ ಬಂದು ಭ್ರಷ್ಟಾಚಾರ ನಡೀತಿದೆ ಅಂತ ಒಪ್ಕೊಂಡಿದಾರಲ್ಲ. ಕರ್ನಾಟಕದ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ಯಾವ ಪಕ್ಷದ ಹೆಸರನ್ನ ಕೂಡ ನಾನು ಹೇಳಿಲ್ಲ ಅಂತ. ವಿಧಾನಸೌಧದಲ್ಲಿ ಬಸವರಾಜ ರಾಯರೆಡ್ಡಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಸತ್ಯ ಮಾತನಾಡಿದ್ದಾರೆ. ನಾನು ನೆಕ್ಸ್ಟ್ ಕರ್ನಾಟಕದ ಒಂದು ಹಿತದೃಷ್ಟಿಯಿಂದ ಮಾತನಾಡ್ತಿದ್ದೀನಿ. ನಾನು ಓದಿದ ಸ್ಕೂಲ್ ಇನ್ನೂ ಗಟ್ಟುಮುಟ್ಟಾಗಿದೆ, ಆದ್ರೆ ಜಸ್ಟ್ 5 ವರ್ಷದ ಹಿಂದೆ ಕಟ್ಟದಂತ ಶಾಲೆ ಬಿದ್ದು ಹೋಗ್ತಾ ಇದೆ. ಕಳಪೆ ಕಾಮಗಾರಿ, ಎಂಟೈರ್ ಸಿಸ್ಟಮ್ ಕರಪ್ಟ್ ಆಗಿದೆ, ಇದನ್ನ ನಾವು ಕಂಟ್ರೋಲ್ ಮಾಡಲೇಬೇಕು ಅಂತ ಮಾತನಾಡಿದ್ದಾರೆ. ಮುಂದುವರೆದು ಏನೆಲ್ಲ ಹೇಳಿದ್ರು ಕೇಳಿಸ್ಕೊಳ್ಳೋಣ. ಒಂದು 10 ವರ್ಷದಾಗನೇ ಈಗ ಶಾಲಾ ಕಟ್ಟಡಗಳು ಬಿದ್ದು ಹೋಗ್ತವೆ, ರಸ್ತೆ ಮಾಡಿರ್ತಾರೆ, ಒಂದು 2 ವರ್ಷದಲ್ಲೇ ಕೆಟ್ಟು ಹೋಗ್ಬಿಡ್ತವೆ. ಇದಕ್ಕೆ ಯಾರ್ಯಾರುಗಳು ಎಲ್ಲ ತಪ್ಪಿಸ್ತಿದ್ದಾರೆ, ಅದರ ಗುಣಮಟ್ಟ ಕಾಪಾಡ್ಕೊಳ್ಳೋಕ್ಕೆ ಮಾಡಬೇಕು. ಇದೊಂದು ಭ್ರಷ್ಟವಾದಂಥ ರಾಜ್ಯದ ವ್ಯವಸ್ಥೆ ಆಗಿಬಿಟ್ಟದೆ, ನಮ್ಗೆ ಆ ದೊಡ್ಡ ಹಣೆಪಟ್ಟೆ ಬಂದ್ಬಿಟ್ಟದೆ, ಇದು ಸರಿಯಲ್ಲ ಅಂತ ಹೇಳೋದ್ರ ಜೊತೆಗೆ ನಾನು ಏನು ಹೇಳಿದೆ, ಮೊದಲು ನಾವು ಸರಿ ಇರಬೇಕು, ಯಾರೋ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ನೀವು ಸರಿ ಆಗಬೇಕು, ಅಂದ್ರೆ ನಾವು ಸರ್ಕಾರವನ್ನು ಒಳ್ಳೆ ರೀತಿ ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಯು ಪ್ಲೀಸ್ ರಿಪೋರ್ಟ್ ದಿಸ್ ಇನ್ ಯುವರ್ ಸ್ಟೇಟ್ಮೆಂಟ್ ಅಂತ ಹೇಳಿದೆ ನಾನು. ಇದನ್ನೇನು ಮುಖ್ಯಮಂತ್ರಿಗಳಿಗೆ ರಿಪೋರ್ಟ್ ಕೊಡ್ತಿರಲ್ಲ, ಪ್ಲೀಸ್ ಮೇಕ್ ದಿಸ್ ಮೈ ಸ್ಟೇಟ್ಮೆಂಟ್ ಇನ್ ದ ರಿಪೋರ್ಟ್. ಈ ಥರದ ಭ್ರಷ್ಟಾಚಾರಗಳು ಆಗಬಾರ್ದು, ಅದು ತಡಿಲಿಕ್ಕೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದನ್ನ ಮಾಡಿ. ಇದು ಸರಿಯಲ್ಲ ಈ ವ್ಯವಸ್ಥೆ ಮುಂದುವರೆದು ಅಂತ ಹೇಳಿದ್ದೇನೆ. ಇದರಲ್ಲಿ ತಪ್ಪೇನಿದೆ ನಾನು ಹೇಳಿದ್ರಲ್ಲಿ? ಐ ನೆವರ್ ಅಕ್ಯೂಸ್ಡ್ BJP government, I never accused JDS government, I never accused Congress government. ಅದು ಇಟ್ ಇಸ್ ಆಫೀಸರ್ಸ್ ಮೀಟಿಂಗ್. ಅದನ್ನು ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ಪತ್ರಿಕೆಯಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ ಅಂತ ರಾಯರೆಡ್ಡಿ ಅವರು ಹೇಳಿದ್ರು. ಎಸ್, ನಾನು ಹೇಳಿದ್ದೆ, ಕರ್ನಾಟಕದಲ್ಲಿ ಬಹಳಷ್ಟು ಈ ಅಭಿವೃದ್ಧಿ ಕೆಲಸದಲ್ಲಿ ಕರಪ್ಷನ್ ಇದೆಲ್ಲ ಆಗಿ ಹಾಳಾಗ್ತದೆ ಅಂತ. ಡೆಫಿನೆಟ್ ಆಗಿ ಜನರಲ್ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದೆ ಅಂತ ಹೇಳ್ತೇನೆ. ಅಂಡ್ ಆಸ್ ಎ ಲೆಜಿಸ್ಲೇಚರ್ ಐ ಸ್ಪೋಕ್ ದಿಸ್ ಇನ್ ದ ಫ್ಲೋರ್ ಆಫ್ ದ ಹೌಸ್. ನಾನು ಹಿಂದೆ ಮುಂದೆ ನೋಡಿಲ್ಲ, ಫ್ಲೋರ್ ಆಫ್ ದ ಹೌಸ್ ಅಲ್ಲಿಯೂ ನಾನು ಮಾತಾಡಿದ್ದೇನೆ. ಅದನ್ನು ಸರಿ ಮಾಡಬೇಕು ಅಂತಲೇ ಹೇಳಿದೆ. ನಾನು ಇನ್ಫ್ಯಾಕ್ಟ್ ಸತ್ಯ ಹೇಳ್ತೇನೆ, ಇದನ್ನು ಐ ಆಮ್ ಟೆಲಿಂಗ್ ದ ಟ್ರೂತ್. ಇಟ್ ಈಸ್ ಅಪ್ ಟು ದ ಮೀಡಿಯಾ ಟು ಹೌ ಯು ಕ್ಯಾರಿ ಆನ್. ಐ ಆಮ್ ಟೆಲಿಂಗ್ ದ ಟ್ರೂತ್ ಆಲ್ವೇಸ್. ಐ ನೆವರ್. ಈ ಭ್ರಷ್ಟಾಚಾರದ ವಿಚಾರವಾಗಿ ಇವತ್ತು ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಕಾಂಗ್ರೆಸ್ನ ಮಾಜಿ MLC ಆಗಿರುವಂತಹ ಧರ್ಮಸೇನ ಅವರಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಜೊತೆಗೆ ಬಿಜೆಪಿ ವಕ್ತಾರರಾಗಿರುವಂತಹ ಅಶೋಕ್ ಗೌಡ್ರ ಇದ್ದಾರೆ. ಅಶೋಕ್ ಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಚಂದ್ರು. ಎಸ್ ನಮಸ್ತೆ. ಸದ್ಯಕ್ಕೆ ಈಗ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿರೋದ್ರಿಂದ ನಾನು ಮೊದಲಿಗೆ ಧರ್ಮಸೇನ ಅವ್ರ ಹತ್ರನೇ ಮಾತನಾಡ್ತೀನಿ. ಸರ್, ಭ್ರಷ್ಟಾಚಾರ ಕರ್ನಾಟಕ ನಂಬರ್ 1 ಅಂತ ಬಸವರಾಜ ರಾಯರೆಡ್ಡಿ ಅವರ ಸ್ಟೇಟ್ಮೆಂಟ್ ಇದೆಯಲ್ಲ, ಇದರ ಜೊತೆಗೆ ಎಂಟೈರ್ ಸಿಸ್ಟಮ್ ಕರಪ್ಟ್ ಆಗಿದೆ ಅಂತ ಏನ್ ಹೇಳ್ತೀರಿ ಈ ಸ್ಟೇಟ್ಮೆಂಟ್ಗೆ? ಅವರೆಲ್ಲೂ ಈಗಿನ ಸರ್ಕಾರ ಅಂತ ಹೇಳಿಲ್ಲ, ಬಟ್ ಯಾವುದೇ ಸರ್ಕಾರ ಬಂದ್ರು ಅಂತ ಹೇಳಿದ್ದಾರೆ. ದಟ್ ಇನ್ಕ್ಲೂಡ್ಸ್ ಇವತ್ತಿನ ಸರ್ಕಾರ ಕೂಡ. ಏನ್ ಹೇಳ್ತೀರಿ? ಪ್ರಪಂಚದಾದ್ಯಂತ ಇರ್ತಕ್ಕಂತ ಒಂದು ವ್ಯವಸ್ಥೆ. ಪ್ರಪಂಚದ ಬೇಡ ಸರ್, ನಮ್ಮ ರಾಜ್ಯದ ಮಾತಾಡೋಣ ಸರ್. ಹೌದೌದು, ಅಲ್ಲ ಪ್ರಪಂಚ ಅಂದ್ರೆ ಪ್ರಪಂಚದಲ್ಲೇ ತಾನೇ ನಮ್ಮ ರಾಜ್ಯ ಇರೋದು. ನಮ್ಮ ರಾಜ್ಯ ಸರಿ ಮಾಡ್ಕೊಳ್ಳೋಣ ಸರ್, ಅದನ್ನೇ ಹೇಳಿ. ನಮ್ಮ ರಾಜ್ಯ ಸರಿ ಮಾಡ್ಕೊಂಡು ಪ್ರಪಂಚನ ಸರಿ ಮಾಡೋಣ ಅಂತ ಹೇಳಿ ಅಲ್ಲ. ಹೌದು, ಅದನ್ನು ಸರಿ ಮಾಡ್ಬೇಕು. ಇದ್ರಲ್ಲಿ ಇಲ್ಲಿಂದಲೇ ಸರಿ ಮಾಡ್ಕೊಂಡು ಹೋಗ್ಬೇಕಿಲ್ಲ, ಅಲ್ಲಿ ಆ ಕಡೆಯಿಂದ ಈ ಕಡೆಗೆ ಸರಿ ಮಾಡ್ಕೊಂಡು ಬರ್ಬೇಕಷ್ಟೇ ನಾವು. ಅಲ್ಲಲ್ಲ, ಅವ್ರ ಆಪಾದನೆಯನ್ನ ನಾನು ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀನಿ.
ಅವ್ರ ಆಪಾದನೆ ಏನಂದ್ರೆ ಕಳಪೆ ಕಾಮಗಾರಿ ನಡೀತಾ ಇದೆ ಅನ್ನೋದನ್ನ ಹೇಳಿದಾರ ಹೊರತು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿಲ್ಲ. ಯಾಕೆ ನನ್ನ ಮಾತಾಡಿಲ್ಲ ಪ್ರಕಾರ ಸರ್? ವಿಧಾನಸೌಧದಲ್ಲೇ ಮಾತಾಡಿದಾರಲ್ಲ ಸರ್, ಭ್ರಷ್ಟಾಚಾರ ನಡೀತಿದೆ ಅಂತ. ಅದನ್ನ ನಾನು ಆ ರೀತಿ ಮಾತಾಡಿಲ್ಲ ಅನ್ನೋದು ಹೇಳಿದ್ದಾರೆ. ಎಲ್ಲಾ ಸರ್ಕಾರದಲ್ಲೂ ಇತ್ತು ಅನ್ನೋದು ಹೇಳಿದ್ದಾರೆ. ನಾನು ಫಾಲೋ ಅಪ್ ಮಾಡಿದ್ದೀನಿ. ಈಗ ನಾನು ಈಗ್ಲೇ ಹೇಳ್ತೀನಿ, ತಮ್ಮ ಮೂರನೇ ನಾನು ಕೂಡ SC ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷನಾಗಿ ಕೂಡ್ಲೆ ಎಲ್ಲಿ ಕಳಪೆ ಕಾಮಗಾರಿಗಳಾಗಿದೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರದಲ್ಲಿ ಆ ತರದ್ದೇನಿದ್ರು ಕೂಡ ಎಲ್ಲವನ್ನು ಸೂಕ್ತವಾಗಿ ತನಿಖೆ ಮಾಡಿ ಕ್ವಾಲಿಟಿ ಕಂಟ್ರೋಲ್ ಮುಖಾಂತರ ಯಾರು ಕಳಪೆ ಕಾಮಗಾರಿ ಕಾಂಟ್ರಾಕ್ಟರ್ನಾಗ್ಲಿ ಅಥವಾ ಕೆಲಸಗಾರಗಳು ಅಥವಾ ಅಧಿಕಾರಿಗಳು ಯಾರಾದ್ರೂ ಮಾಡಿದ್ರೆ ಇವ್ರಿಗೆಲ್ರಿಗೂ ಕೂಡ ಅಧಿಕಾರಿಗಳು ಮಾಡಿದ್ರೆ ಅವ್ರನ್ನ ಅವ್ರ ಹುದ್ದೆಯಿಂದ ಸಸ್ಪೆಂಡ್ ಮಾಡೋದು, ಡಿಸ್ಮಿಸ್ ಮಾಡೋದು ಮಾಡ್ಬೇಕಾಗ್ತದೆ. ಕಾಂಟ್ರಾಕ್ಟ್ಗಳು ಮಾಡಿದ್ರೆ ಅವ್ರನ್ನ ಬ್ಲಾಕ್ ಲಿಸ್ಟ್ ಹಾಕ್ಬೇಕಾಗ್ತದೆ. ಇವೆಲ್ಲ ಕೂಡ ಮಾಡ್ತಕ್ಕಂಥದ್ದನ್ನ ಮಾಡಿ ಇದು ಪಕ್ಷ ಒಂದು ಜವಾಬ್ದಾರಿ ಇರತಕ್ಕಂಥದನ್ನ ನಾನು ನಾಳೆನೆ ನಮ್ಮ DK ಶಿವಕುಮಾರ್ ಸಾಹೇಬರಿಗೆ, ಅಧ್ಯಕ್ಷರಿಗೆ, KPCC ಅಧ್ಯಕ್ಷರಿಗೆ ಪತ್ರ ವ್ಯವಹಾರದ ಮುಖಾಂತರನೇ ನಾನು ಮಾಡ್ತೀನಿ ರಾಜ್ಯದ ಹಿತದೃಷ್ಟಿಯಿಂದ ಅಂತ ಹೇಳಿ ನಿಮ್ಗೆ ಭರವಸೆನ ಕೊಡ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್. ಅಶೋಕ್ ಗೌಡ್ರ ಹತ್ರ ಮಾತನಾಡ್ತೀನಿ. ಧರ್ಮಸೇನ ಸರ್, ನಾನು ನಿಮ್ಮ ಭರವಸೆ ಕೊಡ್ತೀನಿ ಅನ್ನೋದಕ್ಕೆ ಥ್ಯಾಂಕ್ ಯು ಹೇಳಿದ್ದು. ಇನ್ನು ನಿಮ್ಮ ಹತ್ರ ಚರ್ಚೆ ಮಾಡಕ್ ಸಾಕಷ್ಟು ವಿಚಾರಗಳಿದಾವೆ. ಅಶೋಕ್ ಗೌಡ್ರೆ, ಈಗ ಹೆಂಗಾಗಿದೆ ಅಂತಂದ್ರೆ, ಈ ಲಂಚಕ್ಕೆ, ಈ ಭ್ರಷ್ಟಾಚಾರಕ್ಕೆ ಯಾವುದೇ ಜಾತಿ ಧರ್ಮ ಯಾವುದು ಅಡ್ಡ ಬರೋದಿಲ್ಲ. ಅದು ರಾಜಕೀಯಕ್ಕೆ ಮಾತ್ರ. ಜಾತಿ ಧರ್ಮಾಧಾರಿತ ರಾಜಕಾರಣ, ಜಾತಿ ಆಧಾರಿತ ರಾಜಕಾರಣಕ್ಕೆ ಮಾತ್ರ ಅದು. ಈ ಭ್ರಷ್ಟಾಚಾರ ಅಂತ ಬಂದಾಗ ಇಟ್ ಈಸ್ ಎಲ್ಲರೂ ಒಟ್ಟಾಗಿ ಕೂತ್ಕೊಂಡು ಊಟ ಮಾಡೋದು. ಅದು ಹಬ್ಬದ ತರ. ಅದು ಎಲ್ಲರೂ ಯಾವುದೇ ಜಾತಿ ಧರ್ಮ ಪಕ್ಷ ಭೇದ ಇಲ್ಲದೆ ಕೂತ್ಕೊಂಡು ಊಟ ಮಾಡೋದು. ಮತ್ತೆ ಇನ್ನೊಂದೇನ್ ಗೊತ್ತಾ, ಈ ಲೂಟಿ ವಿಚಾರಕ್ಕೆ ಬಂದಾಗ ಜನಪ್ರತಿನಿಧಿಗಳು ಯಜಮಾನ್ರುಗಳಾಗ್ಬಿಡ್ತಾರೆ, ಅಧಿಕಾರಿಗಳು ಚಿಕ್ಕ ಯಜಮಾನರಾಗ್ಬಿಡ್ತಾರೆ. ಯು ಅಂಡರ್ಸ್ಟ್ಯಾಂಡ್? ಏನ್ ಹೇಳ್ತೀರಿ ನೀವು? ನೋಡಿ, ಈಗ ಒಂದು ಬಸವರಾಜ ರಾಯರೆಡ್ಡಿ ಅವರು ಮಾತಾಡಿರ್ತಕ್ಕಂತಹ ವಿಚಾರನ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋಣ. ಏನು ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ 22 ತಿಂಗಳು ಆಗಿದೆ ಈ ಸರ್ಕಾರ ಬಂದು. ಅದಕ್ಕಿಂತ ಮುಂಚೆ CM ಸಿದ್ದರಾಮಯ್ಯನವರು 5 ವರ್ಷ ಆಡಳಿತ ನಡೆಸಿರಿ, 2013 2018. ಈಗ ಈ 22 ತಿಂಗಳಲ್ಲಿ ಯಾವ ರೀತಿ ಕುಲುಗೆಡ್ತಾ ಇದೆ ರಾಜ್ಯದ ವ್ಯವಸ್ಥೆ ಅನ್ನೋದಕ್ಕೆ ಬಸವರಾಜ ರಾಯರೆಡ್ಡಿ ಅವರು ಮಾತಾಡೋರು. ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳಿದ್ರು, ಟ್ರಾನ್ಸ್ಫರ್ ವಿಚಾರ ಮಾತಾಡಿದ್ರು. ಜೊತೆಗೆ ಉತ್ತರ ಕರ್ನಾಟಕದಲ್ಲಿ ಯಾವ ರೀತಿ ಕಳಪೆ ಗುಣಮಟ್ಟದ ಕೆಲಸಗಳಾಗ್ತಿದೆ ಅಂತ. ಈ ಕಳಪೆ ಗುಣಮಟ್ಟದ ಕೆಲಸ ಏನಾಗ್ತಿದೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅವಧಿಗಿಂತ ಜಾಸ್ತಿ ಕಾಂಗ್ರೆಸ್ನ ಆಡಳಿತ ಏನಿದೆ ಈ ಕರ್ನಾಟಕದಲ್ಲಿ 55 ವರ್ಷ ಆಡಳಿತ ನಡೆಸಿದೆ. ಒಂಚೂರು ಕರೆಕ್ಟ್ ಮಾಡ್ಬಿಡ್ತೀನಿ ನಾನು. ನೀವ್ ಹೇಳ್ದಂಗೆ ಅದನ್ನ ಪ್ರಮುಖವಾಗಿ ಮಾತಾಡೋಣ, ಟ್ರಾನ್ಸ್ಪರೆಂಟ್ ಆಗಿ ಮಾತಾಡೋಣ, ಸ್ಟ್ರೇಟ್ ಫಾರ್ವರ್ಡ್ ಆಗಿ ಮಾತಾಡೋಣ ಅಂದಾಗ, ಐ ಕಾಂಟ್ ಚೇಂಜ್. ಬಸವರಾಜ ರಾಯರೆಡ್ಡಿ ಅವರ ಮಾತನ್ನ ನಾನ್ ತಿರ್ಚೋದಕ್ಕೆ ಸಾಧ್ಯ ಇಲ್ಲ. ಬೀಯಿಂಗ್ ಅ ಪೊಲಿಟಿಕಲ್ ಪಾರ್ಟೀಸ್ ನೀವೇನಾದ್ರೂ ಮಾಡ್ಕೊಳ್ಬಹುದು, ನಾನ್ ತಿರ್ಚೋದಕ್ಕೆ ಸಾಧ್ಯ ಇಲ್ಲ. ಅವ್ರು ಕೇವಲ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಲ್ಲ, ಯಾವುದೇ ಸರ್ಕಾರಗಳು ರಾಜ್ಯದಲ್ಲಿ ಬಂದ್ರು ಅಂತ ಹೇಳಿದ್ದಾರೆ. ಬಟ್ ಆಸ್ ಆಫ್ ನಾವು ಕಾಂಗ್ರೆಸ್ ಗವರ್ನಮೆಂಟ್ ಇರೋದ್ರಿಂದ ಅದು ಸ್ವಲ್ಪ ಪ್ರಾಮುಖ್ಯತೆಯನ್ನ ಪಡ್ಕೊಳ್ತಾ ಇದೆ. ನಾನು ಕಂಪ್ಲೀಟ್ ಮಾಡ್ಬಿಡ್ತೀನಿ ಸಿಂಧೂರಿ ಅವರೇ. ಏನು ಅಂತಂದ್ರೆ, ನಮ್ಮ ಕರ್ನಾಟಕದಲ್ಲಿ ಯಾವಾಗ ನಾವು ಏಕೀಕರಣ ಆದ್ಮೇಲೆ 1955 ಇಂದ ಇಟ್ಕೊಳ್ಳಿ ಅಥವಾ 1947 ಇಂದ ಇಟ್ಕೊಳ್ಳಿ, ಈ ಕರ್ನಾಟಕ ರಾಜ್ಯದಲ್ಲಿ ಮ್ಯಾಕ್ಸಿಮಮ್ ಆಡಳಿತ ನಡೆಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ನಾವು 9 ವರ್ಷ ಆಡಳಿತ ನಡೆಸಿದ್ದೇವೆ. JDS ಅವರು, ಜನತಾ ಪರಿವಾರದವ್ರು ಎಲ್ಲಾ ಸೇರಿಸಿ ಅವರೊಂದು 15 ವರ್ಷ ಆಡಳಿತ ನಡೆಸಿದ್ದಾರೆ. ಅಂದ್ರೆ ಜನತಾ ಪಾರ್ಟಿ ಇದೆಲ್ಲ ಸೇರ್ಸ್ಕೊಂಡು ಅದೆಲ್ಲ ಒಂದು ವಿಚಾರ. ಆದ್ರೆ ಏನು ಅಂತಂದ್ರೆ, ಮ್ಯಾಕ್ಸಿಮಮ್ ಆಡಳಿತ ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಉತ್ತರ ಕರ್ನಾಟಕದ ಭಾಗ, ಕಲ್ಯಾಣ ಕರ್ನಾಟಕದ ಭಾಗ ಇನ್ ಸ್ಪೆಸಿಫಿಕ್ ಯಾಕೆ ಡೆವಲಪ್ ಮಾಡಿಲ್ಲ? ಎಸ್ಪೆಷಲಿ ಮಲ್ಲಿಕಾರ್ಜುನ್ ಖರ್ಗೆ, ಧರಮ್ ಸಿಂಗ್ ಮತ್ತು ಘಟಾನ್ಘಟಿ ನಾಯಕರುಗಳು ಬಂದ್ರು, ಅಲ್ಲಿ ಬಸವರಾಜ ರೆಡ್ಡಿ ಅವರು ಸೇರಿಸ್ಕೊಂಡು. ಆದ್ರೆ ಇವತ್ತು ಸಹ ಕಳಪೆ ಕಾಮಗಾರಿ ಆಗ್ತಿದೆ ಮೈಸೂರಿನ ಕಂಪ್ಯಾರಿಸನ್ ಅಲ್ಲಿ ಅಂತ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತಾಡ್ತಾರೆ. ಬಸವರಾಜ ರೆಡ್ಡಿ ಅವರು ಇದಕ್ಕೆ ರೆಸ್ಪಾನ್ಸಿಬಲ್ ಅಲ್ವಾ? ಒಂದು ಮಲ್ಲಿಕಾರ್ಜುನ್ ಖರ್ಗೆ ರೆಸ್ಪಾನ್ಸಿಬಲ್ ಅಲ್ವಾ? ಅಥವಾ ಧರಮ್ ಸಿಂಗ್ ಅವ್ರ ಕುಟುಂಬ ಇವತ್ತು ರಾಜಕಾರಣ ಮಾಡ್ತಾರೆ, ಧರಮ್ ಸಿಂಗ್ ಅವರು ದಿವಂಗತರಾಗಿದ್ದಾರೆ, ಇರ್ಲಿ, ಇವರೆಲ್ಲರೂ ರೆಸ್ಪಾನ್ಸಿಬಲ್ ಅಲ್ವಾ? ಇದನ್ನ ಅವರವರೇ ಆತ್ಮಕ್ಕೆ ಶೋಧನೆ ಮಾಡ್ಕೊಬೇಕು, ಒಂದು ವಿಚಾರ. ಎರಡನೇ ವಿಚಾರ, ಈಗ ಭ್ರಷ್ಟಾಚಾರಕ್ಕೆ ಹಿಡಿದ ಕನ್ನಡಿ ಅಂತ ಏನಾಗಿದೆ, ಮುಡಾ ಸ್ಕ್ಯಾಮ್ ಆಚೆ ಬಂದಿದೆ, ವಾಲ್ಮೀಕಿ ಸ್ಕ್ಯಾಮ್ ಆಚೆ ಬಂದಿದೆ. ಈಗಾಗಲೇ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ 1500 ಕೋಟಿ ಸ್ಕ್ಯಾಮ್ ಆಗಿದೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ 1000 ಕೋಟಿ ಸ್ಕ್ಯಾಮ್ ಆಗಿದೆ. ಈಗ ತಾನೇ JDS ಅವರು ಒಂದು ಟ್ವೀಟ್ ಮಾಡಿ ಹೇಳಿದ್ದಾರೆ ಯಾವ ರೀತಿ ತಿಮ್ಮಾಪುರ್ ಅವರು ಸ್ಕ್ಯಾಮ್ ನಲ್ಲಿ, ಲಿಕ್ಕರ್ ಸ್ಕ್ಯಾಮ್ ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ. ಅದನ್ನ ನಾವು ಹೇಳ್ತಾನೆ ಇದ್ದೀವಿ. ಅಂದ್ರೆ ಏನಂತಂದ್ರೆ, ಆಮೇಲೆ DK ಶಿವಕುಮಾರ್ ಅವ್ರ ಡಿಪಾರ್ಟ್ಮೆಂಟ್ ತೆಗೆದುಕೊಳ್ಳಿ, ನಾವು ಪ್ಲಾನ್ ಸ್ಯಾಂಕ್ಷನ್ ಹೋದ್ರೆ 75 ರೂಪಾಯಿ ಕಟ್ಟಬೇಕು, OCಗೆ CCಗೆ ಹೋದ್ರೆ 100 ರೂಪಾಯಿ ಕಟ್ಟಬೇಕು. ರೇರಾ ಅಂತಿದೆ, ರೇರಾದಲ್ಲಿ ಒಂದು ಫ್ಲಾಟ್ಗೆ 25,000 ರೂಪಾಯಿ ಕಟ್ಟಬೇಕು. ಅಂದ್ರೆ ಯಾವ ರೀತಿಯ ಭ್ರಷ್ಟಾಚಾರ ತಾಂಡವಾಡ್ತಿದೆ ಅಂದ್ರೆ, ಕೋಟಿ ಈ ಕಾಂಗ್ರೆಸ್ನ ಮಂತ್ರಿಗಳು ತಿನ್ಕೊಂಡು ಇವರು ಸರ್ಕಾರಕ್ಕೆ ಮತ್ತು ಹೈಕಮಾಂಡ್ ಕೊಡ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆಲ್ಲ ಹಿಡಿದು ಕನ್ನಡಿಯಂತೆ ಕರ್ನಾಟಕದ ಅಭಿವೃದ್ಧಿ ಏನಾಗಿದೆ, ಕುಂಠಿತವಾಗ್ಬಿಟ್ಟಿದೆ. ಕರ್ನಾಟಕದಲ್ಲಿ ಸಾವುಗಳ ಪ್ರಮಾಣ ಜಾಸ್ತಿ ಆಗ್ತಿದೆ. ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕರಪ್ಷನ್ ಇರೋದಕ್ಕೋಸ್ಕರನೇ ಹಗಲ್ ದರೋಡೆ ಆಗ್ತಿದೆ.
ಬ್ಯಾಂಕ್ ಡಕಾಯಿತಿ ಆಗ್ತಿದೆ, ಮಹಿಳೆಯರ ಮೇಲೆ ಅತ್ಯಾಚಾರ ಆಗ್ತಿದೆ, ಮಹಿಳೆಯರ ಕೊಲೆ ಆಗ್ತಿದೆ, ರೈತರು 3,500 ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ಕಳಪೆ ಬೀಜದ ಗುಣಮಟ್ಟ ಮತ್ತು ರೈತರಿಗೆ ಸವಲತ್ತುಗಳು ಇಲ್ಲದೆ ಇರೋದ್ರಿಂದ ರೈತರು ಆತ್ಮಹತ್ಯೆ ಮಾಡ್ಕೊಂತಾರೆ. ಇದೆಲ್ಲ ಭ್ರಷ್ಟಾಚಾರಕ್ಕೆ ಹಿಡಿದ ಕನ್ನಡಿ. ರಾಜ್ಯದ ವ್ಯವಸ್ಥೆ ಏನಿದೆ ಕುಸಿತಾ ಇರೋದ್ರಿಂದ, ಕರಪ್ಷನ್ ಜಾಸ್ತಿ ಇರೋದ್ರಿಂದ ಕುಸಿತಾ ಇದೆ. ಅದರಿಂದಾಗಿ ಜನ ಪರಿಣಾಮವಾಗಿ ಜನ ಸಾಯ್ತಾ ಇದ್ದಾರೆ. ಇವ್ರಿಗೆ ಜನಗಳ ಬಗ್ಗೆ ಕೇರ್ ಇಲ್ಲ. ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಬೇಕು, ಉಪಮುಖ್ಯಮಂತ್ರಿಗಳು ಕುರ್ಚಿ ಆಕ್ಯುಪೈ ಮಾಡ್ಕೊಬೇಕು, ಮುಖ್ಯಮಂತ್ರಿ ಕುರ್ಚಿ ಆಕ್ಯುಪೈ ಮಾಡ್ಕೊಬೇಕು. ಒಂದ್ ಕಡೆ ಪರಮೇಶ್ವರ್ ನಾನ್ ಮುಖ್ಯಮಂತ್ರಿ ಅಂತ ಅವರು, ಅದಾದ್ಮೇಲೆ ಮುಖ್ಯಮಂತ್ರಿ ಹೋಗ್ತಿರೋದ್ರಿಂದ ಕರ್ನಾಟಕದ ಜನತೆ ಕಣ್ಣಿನಲ್ಲಿ ರಕ್ತದಲ್ಲಿ ಮುಳುಗ್ತಿದ್ದಾರೆ. ಬಂಗಲೆಗಳು ಕಟ್ಕೊಂಡು ಮಜಾ ಮಾಡ್ತಿದ್ದಾರೆ. ಅಶೋಕ್ ಗೌಡ್ರೆ, ನೀವು ಹೇಳಿದ್ದನ್ನ ನಾನು ಭಾಗಶಃ ಒಪ್ಕೊಳ್ತೀನಿ. ಇವತ್ತಿನ ಗವರ್ನಮೆಂಟ್ನ ಸ್ಕ್ಯಾಮ್ಗಳು ಯಾವ್ದ್ಯಾವ್ದು ಬಂದಿದೆ, ಇತ್ತೀಚೆಗೆ ಇಂಧನ ಇಲಾಖೆಯ ಸ್ಮಾರ್ಟ್ ಲೂಟಿನೂ ಇತ್ತು, ಸ್ಮಾರ್ಟ್ ಮೀಟರ್ ಸ್ಕ್ಯಾಮ್ ಮಾಡಿದ್ರು, ಬೇರೆ ಬೇರೆ ಸ್ಕ್ಯಾಮ್ಗಳು ಈ ಗವರ್ನಮೆಂಟ್ ಹೊರಗಡೆ ಬಂದಿದೆ. ಅದನ್ನೆಲ್ಲ ಭಾಗಶಃ ನಾನು ಒಪ್ಕೊಳ್ತೀನಿ. ಆದ್ರೆ ಬಿಜೆಪಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಆಗಿಲ್ವಾ? ಬಿಜೆಪಿ ಸರ್ಕಾರದ ಯಾವ ಸ್ಕ್ಯಾಮ್ಗಳು ಹೊರಗಡೆ ಬಂದಿಲ್ವಾ? ಬಿಜೆಪಿ ಕೋವಿಡ್ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಯಾವುದೇ ರೀತಿಯಾದ ಸ್ಕ್ಯಾಮ್ ನಡೆದಿಲ್ವಾ? ಹಾಗಾದ್ರೆ ಕೋವಿಡ್ ಪೀಠೋಪಕರಣಗಳನ್ನ ಪರ್ಚೇಸಿಂಗ್ ವಿಚಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ ಯಾವುದೇ ರೀತಿಯಿಂದ ಸ್ಕ್ಯಾಮ್ ನಡೆದಿಲ್ವಾ? ಇದು ಹೆಂಗಾಗಿದೆ ಅಂತಂದ್ರೆ ಅಶೋಕ್ ಗೌಡ್ರೆ, ಪ್ಲೀಸ್, ನಾವು ಚರ್ಚೆ ಮಾಡ್ತಾ ಇದೀವಿ, ಅಟ್ ಲೀಸ್ಟ್ ಸ್ವಲ್ಪ ಆದ್ರೂ ಒಂಚೂರು ಎಥಿಕ್ಸ್ ಇಟ್ಕೊಂಡು ಚರ್ಚೆ ಮಾಡೋಣ ಅಲ್ವಾ? ಪಕ್ಷಾತೀತವಾಗಿ ರಾಜ್ಯಾದ್ಯಂತ ಪಕ್ಷಾತೀತವಾಗಿ, ಜಾತ್ಯಾತೀತವಾಗಿ, ಧರ್ಮಾತೀತವಾಗಿ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಇಳಿದಿರ್ಬೇಕಾದ್ರೆ ಜನರನ್ನ ಸ್ವಲ್ಪ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡೋಣ. ನಿಮ್ಮ ಮೇಲೆ ಅವರು, ಅವ್ರ ಮೇಲೆ ಇವರು ಮಾತಾಡೋದು ಇಟ್ ಇಸ್ ವೆರಿ ಕಾಮನ್. ಬಟ್ ಸ್ವಲ್ಪ ಪಬ್ಲಿಕ್ ನ ಮನಸ್ಸಿನಲ್ಲಿ ಇಟ್ಕೊಂಡು ಮಾತಾಡೋಣ. ನಾನು